ಎಂಡ್ಲೆಸ್ ಎಂಟರ್ಟೈನ್ಮೆಂಟ್ಗೆ ಸ್ವಾಗತ. ಕಂತಿನಲ್ಲಿ ಕಥೆಗಳು ಬೈ TNR. ಇಂದಿನ ಕಥೆ ಶಂಭು ಶಂಕರ. ಮಧ್ಯ ವಯಸ್ಸು ದಾಟಿದ ಬ್ರಹ್ಮಚಾರಿ ಮಹೇಶ್ ಅವರು ರೂ. 300 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿಯ ಒಡೆಯ. ಆ ಆಸ್ತಿಗೆ ಮಹೇಶ್ ಅವರ ಒಬ್ಬ ತಮ್ಮ ಹೆಸರು ಶಂಭು ಮತ್ತು ಒಬ್ಬ ಅಣ್ಣನ ಮಗ ಹೆಸರು ಶಂಕರ, ಇವರಿಬ್ಬರು ವಾರಸುದಾರರು. ಶಂಭು ಕ್ರಿಮಿನಲ್ ಹಿನ್ನೆಲೆಯುಳ್ಳವನು. ಯಾವುದೋ ಮೊಕದ್ದಮೆಯಲ್ಲಿ ಪೊಲೀಸರಿಗೆ ಬೇಕಾದವನಾಗಿ ದಶಕಕ್ಕೂ ಹೆಚ್ಚು ಕಾಲ ತಲೆಮರೆಸಿಕೊಂಡಿದ್ದವನು. ಶಂಭುವಿನ ಕಣ್ಮರೆಯಿಂದ ಇಡೀ ಆಸ್ತಿಗೆ ತಾನೊಬ್ಬನೇ ವಾರಸುದಾರನೆಂದು ತಿಳಿದಿದ್ದ ಶಂಕರನಿಗೆ ಶಂಭುವಿನ ಅಚಾನಕ್ ಆಗಮನದಿಂದ ತತ್ತರಿಸಿ ಹೋಗುವಂತಾಯಿತು. ಈ ಕಥೆಯಲ್ಲಿ ಅದೆಷ್ಟು ತಿರುವುಗಳಿವೆ ಎಂದು ಗುರುತಿಸಲು ಪ್ರಯತ್ನಿಸಿ. ಕಥೆ ಓದಿ, ಕೇಳಿ, ಆನಂದಿಸಿ. ಧನ್ಯವಾದಗಳು. ಶಂಕರ ಯಾವುದೋ ದೂರವಾಣಿ ಕರೆಯನ್ನು ಮುಗಿಸುತ್ತಿರುವಾಗಲೇ ಮುಗುಳ್ನಗುತ್ತಾ ತನ್ನ ಕೋಣೆಯ ಒಳಗೆ ಬಂದ ವ್ಯಕ್ತಿಯ ಕಡೆ ಗಮನ ಹರಿಸಿದ. ತಾನು ಎಂದೂ ಕಾಣದ ಅಪರಿಚಿತ ವ್ಯಕ್ತಿ ಹೋಟೆಲ್ನ ಕೋಣೆ ಬಾಡಿಗೆಗೆ ಪಡೆಯಲು ಬಂದ ಗಿರಾಕಿಯಾಗಿರಲಾರನೆಂದು ಭಾವಿಸಿದ. ಕೋಣೆಗಾಗಿ ಬಂದ ಗಿರಾಕಿಯಾಗಿದ್ದರೆ ಕೌಂಟರ್ನಲ್ಲೇ ಇದ್ದ ಇನ್ನೊಬ್ಬ ಸ್ವಾಗತಕಾರ ನಿಭಾಯಿಸುತ್ತಿದ್ದ. ಬಂದ ವ್ಯಕ್ತಿಯೊಂದಿಗೆ ಸೌಜನ್ಯಕ್ಕಾಗಿ ಗುಡ್ ಮಾರ್ನಿಂಗ್, ಮೇ ಐ ಹೆಲ್ಪ್ ಯು ಎಂದು ಕೇಳಿದ. ಸುಮಾರು 40 ವಯಸ್ಸಿನ ಸಫಾರಿ ಸೂಟುಧಾರಿ ವ್ಯಕ್ತಿ ಮುಗುಳ್ನಗುತ್ತಲೇ ಮೇಜಿನ ಮುಂದಿದ್ದ ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಾ ಮೇಜಿನ ಮೇಲೆ ಮೊಣಕೈ ಊರಿ ಶಂಕರನನ್ನೇ ನೋಡುತ್ತಾ ನುಡಿದಿದ್ದ. ಶಂಕರ್ ಮರಿ, ಸಹಾಯ ಬೇಕಾಗಿರುವುದು ನಿನಗೆ, ನಾನು ಮಾಡಲೇನು? ಹಿಂದೆಂದೂ ಕೇಳದ ಅಪರಿಚಿತ ಧ್ವನಿ ತನ್ನನ್ನು ಸಹಾಯ ಬೇಕೇ ಎಂದು ಕೇಳುತ್ತಿದೆ. ಬೇಕು ಎಂದು ಚೀರಬೇಕೆನಿಸಿತು. ಕೂಡಲೇ ಛೇಛೆ, ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿಯಿಂದ ಕೇಳಿದ ಕೂಡಲೇ ಸಹಾಯ ಬೇಕೆಂದು ಕೇಳಿದರೆ ತನ್ನ ಘನತೆಗೆ ತಕ್ಕುದಲ್ಲವೆಂದು ಯೋಚಿಸಿದ. ಅಷ್ಟಕ್ಕೂ ತನಗೆ ಸಹಾಯ ಬೇಕೇಕೆ ಎಂದು ಒಂದು ಕ್ಷಣ ಕೂಡ ಯೋಚಿಸಲಿಲ್ಲ. ಇಷ್ಟರ ಮಟ್ಟಿಗೆ ವಿಷಯಗಳು ಅವನ ಮನಸ್ಸನ್ನು ಆವರಿಸಿದ್ದವು. ಶಂಕರನ ಬಲಹೀನತೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ತಾನು ಇಂತಹ ಪರಿಸ್ಥಿತಿಗಳನ್ನು ಎದುರಿಸಲು ಮಾನಸಿಕವಾಗಿ ತಯಾರಿರಬೇಕೆಂದು ಎಷ್ಟು ಪ್ರಯತ್ನಿಸಿದರೂ ತನ್ನ ದೌರ್ಬಲ್ಯಕ್ಕೆ ಒಮ್ಮೊಮ್ಮೆ ಶರಣಾಗುತ್ತಿದ್ದ. ಮತ್ತೆ ಕ್ಷಣದಲ್ಲಿ ಪರಿಸ್ಥಿತಿ ಅರ್ಥ ಮಾಡಿಕೊಂಡ ಶಂಕರ ಆಗಂತುಕನೊಂದಿಗೆ ಮಾತು ಮುಂದುವರೆಸಿದ. ನಿಮ್ಮಿಂದ ನನಗೆ ಸಹಾಯವೇ? ತಡವರಿಸಿದ. ಹೌದು ಮರಿ, ಇನ್ಸ್ಪೆಕ್ಟರ್ ಅನಿತಾಳ ದೃಷ್ಟಿಯಿಂದ ಪಾರಾಗಲು ನಿನಗೆ ಇನ್ನೊಬ್ಬರ ಸಹಾಯ ಬೇಕು ಅಲ್ಲವೇ? ನಿಧಾನವಾಗಿ ಮಾತನಾಡುತ್ತಿದ್ದ ಆಗಂತುಕ ವ್ಯಕ್ತಿ ತನ್ನ ಸಫಾರಿ ಕೋಟಿನ ಕೆಳಭಾಗದ ಜೇಬಿನಿಂದ ಬೀಡಿ ಕಟ್ಟೊಂದನ್ನು ತೆಗೆದು ಬೀಡಿಯೊಂದನ್ನು ಎಳೆದು ಕಲ್ಲುಗಳ ಮಧ್ಯೆ ಸಿಕ್ಕಿಸಿ ಬೆಂಕಿ ಕಡ್ಡಿ ಹಚ್ಚಿದ. ಆಗಂತುಕ ವ್ಯಕ್ತಿ ಬೀಡಿಗೆ ಹಚ್ಚಿದ ಬೆಂಕಿ ಶಂಕರ ತನ್ನ ಸ್ವಾಭಿಮಾನಕ್ಕೆ ಹಚ್ಚಿದ ಬೆಂಕಿಯಂತೆ ತಿಳಿದ. ಶಂಕರನಿಗೆ ಏನು ನುಡಿಯಬೇಕೆಂದೇ ತಿಳಿಯದಾಗಿ ಸುಮ್ಮನೆ ವ್ಯಕ್ತಿಯನ್ನೇ ನೋಡುತ್ತಿದ್ದ. ಇಂತಹ ಅದ್ದೂರಿ ಹೋಟೆಲಿನ ಒಡೆಯನಷ್ಟೇ ದೊಡ್ಡ ಅಧಿಕಾರಿಯ ಮುಂದೆ ಕುಳಿತು ಒಬ್ಬ ವ್ಯಕ್ತಿ ಅಗ್ಗದ ಬೀಡಿಯೊಂದನ್ನು ಸೇದುತ್ತಿರುವ ದೃಶ್ಯವನ್ನು ಬೇರೆ ಗಿರಾಕಿಗಳು ನೋಡಿದರೆ ಈ ಹೋಟೆಲ್ನ ಮರ್ಯಾದೆಯ ಗತಿ ಏನೆಂದು ಒಂದು ಕ್ಷಣ ಯೋಚಿಸುತ್ತಾನೆ. ಆದರೂ ಸ್ವಲ್ಪ ದೂರದಲ್ಲಿದ್ದ ಆಶ್ ಟ್ರೇಯನ್ನು ಮೆಲ್ಲನೆ ಆಗಂತುಕನ ಮುಂದಿಡುತ್ತಾನೆ. ಮತ್ತೆ ಮನಸ್ಸು ವ್ಯಕ್ತಿಯ ಮೇಲೆ ಕೇಂದ್ರೀಕರಿಸುತ್ತದೆ. ಅಷ್ಟಕ್ಕೂ ಈ ವ್ಯಕ್ತಿ ಯಾರು? ತನ್ನ ಮತ್ತು ಅನಿತಾಳ ನಡುವಿನ ಘರ್ಷಣೆ ಈತನಿಗೆ ತಿಳಿದುದಾದರೂ ಹೇಗೆ? ಈ ವ್ಯಕ್ತಿಗೆ ಈ ವ್ಯವಹಾರದಲ್ಲಿ ಇರುವ ಆಸಕ್ತಿಯಾದರೂ ಏನು? ಶಂಕರನ ಪ್ರಶ್ನೆಗಳಿಗೆ ವ್ಯಕ್ತಿಯೇ ಉತ್ತರಿಸಿದ. ಮರಿ, ನಿನ್ನ ಮನಸ್ಸಿನಲ್ಲಿ ಆಗುತ್ತಿರುವುದನ್ನು ನಾನು ಊಹಿಸಬಲ್ಲೆ. ನಿನ್ನ ಮನಸ್ಸಿಗೆ ಬರಬಹುದಾದ ಕೆಲವು ಪ್ರಶ್ನೆಗಳಿಗೆ ನಾನೇ ಉತ್ತರಿಸುತ್ತೇನೆ, ಕೇಳು. ಮೊದಲ ಪ್ರಶ್ನೆ, ನಾನು ಯಾರು ಅಲ್ಲವೇ? ನಿಮ್ಮಪ್ಪನ ಜೊತೆಗೆ ರಕ್ತ ಹಂಚಿಕೊಂಡು ಕೊನೆಯಲ್ಲಿ ಹುಟ್ಟಿದ ನಿನ್ನ ಶಂಭು ಚಿಕ್ಕಪ್ಪ. ಎರಡನೇ ಪ್ರಶ್ನೆ. ವ್ಯಕ್ತಿ ಮುಂದುವರೆಸುವ ಮುಂಚೆಯೇ ಶಂಕರ ತನ್ನ ಮನಸ್ಸಿನ ಸ್ಥಿಮಿತ ಹತೋಟಿಯಲ್ಲಿಡಲು ಪ್ರಯತ್ನಿಸಿದ್ದ. ನೀನು ಶಂಭು ಚಿಕ್ಕಪ್ಪನೇ? ಓಹ್, ಶಂಭು ಚಿಕ್ಕಪ್ಪ, ನಾನು ನಿನ್ನನ್ನು ನೋಡಿ 20 ವರ್ಷಗಳಿಗೂ ಹೆಚ್ಚಾಯಿತು. ನಾನಾಗ ಸಣ್ಣ ಹುಡುಗ. ಎಷ್ಟು ಬದಲಾಗಿದ್ದೀಯ?
ನುಡಿಯುತ್ತಾ ಶಂಕರನ ಮಾತಿನ ಧಾಟಿ ಬದಲಾಗಿತ್ತು. ಎಷ್ಟಾದರೂ ತನ್ನ ಚಿಕ್ಕಪ್ಪನಲ್ಲವೇ? ಹೌದು ಮರಿ. ಬಾಯಿ ತುಂಬ ತುಂಬಿದ್ದ ಹೊಗೆ ಒಮ್ಮೆಗೆ ಹೊರಗೆ ಚಿಮ್ಮುತ್ತಾ ಶಂಭು ಚಿಕ್ಕಪ್ಪ ಮುಂದುವರೆಸಿದ್ದ. ಕಾಲ ಹೇಗೆ ಕಳೆಯುತ್ತದೆ, ಹೇಗೆ ಬದಲಾಯಿಸುತ್ತದೆ ನೋಡು. ಅದಿರಲಿ, ನಾನು ಕೆಲವು ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದೆ. ಎರಡನೆಯದು, ನಿನ್ನ ಮತ್ತು ಅನಿತಾಳ ವಿಷಯ ನನಗೆ ತಿಳಿದುದಾದರೂ ಹೇಗೆ? ಕೇಳು. ಇನ್ಸ್ಪೆಕ್ಟರ್ ಅನಿತಾ ಒಳಗೆ ಬರುವ ವೇಳೆಗೆ ನಾನು ಒಳಕ್ಕೆ ಬಂದೆ, ನಿನ್ನನ್ನು ನೋಡಲೆಂದು. ಸ್ವಾಭಾವಿಕವಾಗಿ ನನಗೆ ಪೊಲೀಸ್ ಎಂದರೆ ಅಲರ್ಜಿ. ಹೀಗಾಗಿ ಸ್ವಾಗತ ಕೌಂಟರ್ ಪಕ್ಕದಲ್ಲೇ ಇರುವ ಸೋಫಾ ಮೇಲೆ ಕುಳಿತೆ. ನೀನು ಮತ್ತು ಅನಿತಾ ಮಾತನಾಡಿದ್ದೆಲ್ಲ ಕೇಳಿಸಿಕೊಂಡೆ. ವಿಷಯ ಪೂರ್ತಿ ತಿಳಿಯದೇ ಇದ್ದರೂ ನಿಮ್ಮಿಬ್ಬರಿಗೂ ಅಷ್ಟಕ್ಕಷ್ಟೇ ಎಂಬಷ್ಟು ಮಾತ್ರ ಅರ್ಥ ಮಾಡಿಕೊಂಡೆ. ಅವಳು ಹೋದ ನಂತರ ನಿನ್ನ ಹಿಂದೆಯೇ ಕೋಣೆಯೊಳಗೆ ಬಂದೆ. ನನ್ನ ಅಣ್ಣನ ಮಗ ನನಗೂ ಮಗನ ಸಮಾನವೇ ಎಂದು ನಿನಗೆ ಸಹಾಯ ಮಾಡಬೇಕೆಂದು ತೀರ್ಮಾನಿಸಿದೆ. ನನಗೆ ಪೊಲೀಸರೊಂದಿಗೆ ವ್ಯವಹರಿಸಿ ಚೆನ್ನಾಗಿ ಅನುಭವವಿದೆ, ತಿಳಿಯಿತೇ? ಅರ್ಧ ಮುಗಿಸಿದ್ದ ಬೀಡಿಯನ್ನು ಆಸ್ಟ್ರೇಯೊಳಗೆ ತುರುಕಿದ ಶಂಭು ಚಿಕ್ಕಪ್ಪ. ಶಂಕರನ ಮನಸ್ಸು ಇನ್ನೂ ಹತೋಟಿಗೆ ಬಂದಿರಲಿಲ್ಲ. ಹಲವು 100 ಕೋಟಿ ರೂಪಾಯಿ ಬೆಲೆಯ ಆಸ್ತಿಗೂ ತನಗೂ ನಡುವೆ ಭೂತವಾಗಿ ಬಂದಿದ್ದ ಚಿಕ್ಕಪ್ಪ ತನಗೆ ಪೊಲೀಸರ ಕಾಟ ತಪ್ಪಿಸಲು ಸಹಾಯ ಮಾಡುವುದಾಗಿ ಪ್ರೀತಿಯಿಂದ ನುಡಿದಿದ್ದ. ಶಂಭು ಚಿಕ್ಕಪ್ಪ ಈಗ ಹಿತವಾಗಿ ಕಂಡಿದ್ದ. ಈಗ ತನಗೆ ಒಬ್ಬರ ಸಹಾಯ ಅಗತ್ಯವಾಗಿ ಬೇಕಾಗಿತ್ತು. ತಾನು ಏಕಾಂಗಿಯಾಗಿ ಅನಿತಾಳೊಂದಿಗೆ ಹೋರಾಡುವುದು ಕಷ್ಟವೆನಿಸಿತ್ತು. ಮಹೇಶ್ ಅಂಕಲ್ರ ಅನಾರೋಗ್ಯದಿಂದಾಗಿ ಶಂಭು ಚಿಕ್ಕಪ್ಪನೇ ಈಗ ತನಗೆ ಸಹಾಯ ಮಾಡುವ ಏಕಮಾತ್ರ ವ್ಯಕ್ತಿಯಾಗಿ ಕಂಡಿದ್ದ. ಈ ಪರಿಸ್ಥಿತಿಯಲ್ಲಿ ಶಂಭು ಚಿಕ್ಕಪ್ಪನ ಸ್ನೇಹ ಆಕರ್ಷಣೀಯವಾಗಿತ್ತು. ಆದರೆ ಶಂಕರನ ಮನದೊಳಗಿನ ಇನ್ನೊಂದು ಶಕ್ತಿ ಬೇಡವೆಂದು ಉಪದೇಶಿಸುತ್ತಿತ್ತು. ಶಂಭು ಈಗ ಹಲವು 100 ಕೋಟಿ ಬೆಲೆಯ ಆಸ್ತಿಗೆ ತನ್ನ ಪ್ರತಿಸ್ಪರ್ಧಿ. ಅವನನ್ನು ಹೇಗಾದರೂ ಮಾಡಿ ಈ ಸಾಮ್ರಾಜ್ಯದಿಂದ ದೂರವಿಡಬೇಕೆಂದು ಪ್ರೇರೇಪಿಸುತ್ತಿತ್ತು. ಎರಡರಲ್ಲೊಂದನ್ನು ನಿರ್ಧರಿಸುವಲ್ಲಿ ತಲೆ ಸುತ್ತಿದಂತಾಯಿತು. ಪೊಲೀಸ್ ಕಾಟ ಹಾಗೂ ಹಲವು 100 ಕೋಟಿ ರೂಪಾಯಿ ಬೆಲೆಯ ಆಸ್ತಿಯ ಆಸೆ ಸುಳಿ ಸುತ್ತುತ್ತಿತ್ತು. ಮಧ್ಯೆ ತಾನೊಂದು ಹುಳುವಾಗಿ ಸಿಕ್ಕಿಕೊಂಡಿದ್ದ ಶಂಕರ. ಸುಳಿಯಿಂದ ತಪ್ಪಿಸಿಕೊಂಡು ಬರಲು ಒಂದು ಹುಲ್ಲು ಕಡ್ಡಿ ಸಿಕ್ಕಿದರೂ ಸಾಕೆಂದು ಹುಲ್ಲು ಕಡ್ಡಿಗಾಗಿ ಹುಡುಕಿದ. ಈ ಕ್ಷಣಕ್ಕೆ ಶಂಭು ಚಿಕ್ಕಪ್ಪನೇ ಹುಲ್ಲು ಕಡ್ಡಿಯಾಗಿ ಕಂಡು ಆತನ ಸಹಾಯ ಪಡೆಯುವುದೇ ಉತ್ತಮವೆಂದು ತೀರ್ಮಾನಿಸಿದ. ಶಂಕರನು ಶಂಭುವಿನ ಸಹಾಯ ಹಸ್ತಕ್ಕೆ ಸಂತೋಷಗೊಂಡಿದ್ದನೆಂದು ಅನಿಸಿದರೂ ಅವನ ಬುದ್ಧಿ ಚುರುಕಾಯಿತು. ಅವನ ಮುಂದಿನ ಹೆಜ್ಜೆ ಬಗ್ಗೆ ಯೋಚಿಸುತ್ತಿದ್ದ. ರೊಯ್ಯನೆ ಬಂದ ಕೆಂಪು ಮಾರುತಿ ಕಾರೊಂದು ಎಡಕ್ಕೆ ತಿರುಗಿ ಗೇಟು ದಾಟಿ 4 ಅಂತಸ್ತಿನ ಕಟ್ಟಡದ ಮುಂದೆ ನಿಂತಿತು. ರಿಚ್ಮಂಡ್ ವೃತ್ತದ ಪಕ್ಕದಲ್ಲಿದ್ದ ಕಟ್ಟಡದ ಮುಂದೆ ನಿಂತ ಕಾರಿನ ಒಳಗಿಂದ ಹೊರಬಂದ ವ್ಯಕ್ತಿ ಮೇಲಕ್ಕೆ ತಲೆ ಎತ್ತಿ ತೂಗು ಹಾಕಿದ್ದ ಹಲವಾರು ನಾಮಫಲಕಗಳತ್ತ ತನ್ನ ಗಮನ ಹರಿಸಿದ. ದಾಖಲೆ ಡಿಟೆಕ್ಟಿವ್ ಅಂಡ್ ಸೆಕ್ಯೂರಿಟಿ ಸರ್ವಿಸಸ್ ಎಂದು ಬರೆದಿದ್ದ ಫಲಕದ ಮೇಲೆ ದೃಷ್ಟಿ ಹರಿಸಿ ಆ ಫಲಕದ ಕೆಳಗಿದ್ದ ಬಾಗಿಲು ತಳ್ಳಿ ಮೆಲ್ಲನೆ ಹೆಜ್ಜೆ ಹರಿಸಿದ. ವ್ಯಕ್ತಿ ಒಳಗೆ ಹೋಗುತ್ತಲೇ ಬಾಗಿಲು ತನ್ನಂತೆ ತಾನೇ ಮುಚ್ಚಿಕೊಂಡಿತು. ಮಧ್ಯಾಹ್ನದ ಸುಡು ಬಿಸಿಲಿನಲ್ಲಿ ಬಂದಿದ್ದ ವ್ಯಕ್ತಿ ಒಳಗೆ ನಡೆಯುತ್ತಲೇ ತಣ್ಣನೆ ಹವ ಅನುಭವಿಸಿದ. 4 ಮೇಜುಗಳಿದ್ದ ಅತ್ಯಾಧುನಿಕ ಕಚೇರಿ. ಊಟದ ವೇಳೆ ಇರಬೇಕು. ಸಿಬ್ಬಂದಿ ಯಾರೂ ಇಲ್ಲದೆ ನಿಶ್ಶಬ್ದವಾಗಿತ್ತು. ಒಳಗಿದ್ದ ಇನ್ನೊಂದು ಕೋಣೆಯ ಬಾಗಿಲು ತಳ್ಳಿಕೊಂಡು ವ್ಯಕ್ತಿ ಒಳ ನಡೆದ. ನಮಸ್ತೆ ಮಿಸ್ಟರ್ ನಿತ್ಯಚರಣ್, ನಾನು ಶಂಕರ್. ವ್ಯಕ್ತಿ ತನ್ನ ಪರಿಚಯ ಮಾಡಿಕೊಂಡ. ತಿರುಗು ಕುರ್ಚಿಯಲ್ಲಿ ಕುಳಿತಿದ್ದ ಸೂಟುದಾರಿ ಯುವಕ ತಾನು ವೃತ್ತಪತ್ರಿಕೆಯನ್ನು ಕೆಳಗಿಟ್ಟು, ಹಲೋ ಮಿಸ್ಟರ್ ಶಂಕರ್, ಬನ್ನಿ ಎನ್ನುತ್ತಾ ಶಂಕರನತ್ತ ಮುಗುಳ್ನಗುತ್ತಾ ಆತನ ಕೈ ಕುಲುಕಿ ಬರಮಾಡಿಕೊಂಡ. ಮಿಸ್ಟರ್ ಶಂಕರ್, ಹೇಳಿ, ನನ್ನಿಂದ ಏನೋ ಒಂದು ಕೆಲಸವಾಗಬೇಕೆಂದು ದೂರವಾಣಿಯಲ್ಲಿ ಹೇಳಿದಿರಿ. ನಮ್ಮ ಸಂಸ್ಥೆ ಇರುವುದೇ ಇನ್ನೊಬ್ಬರ ಕೆಲಸ ಮಾಡಿಕೊಡಲು. ಮಿಸ್ಟರ್ ಚರಣ್, ನಾನೊಬ್ಬ ವ್ಯಕ್ತಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯಲೆಂದು ನಿಮ್ಮಲ್ಲಿಗೆ ಬಂದಿದ್ದೇನೆ. ಆ ವ್ಯಕ್ತಿಯ ಚಟುವಟಿಕೆಗಳೇನು, ಅವನ ಮಿತ್ರರು ಶತ್ರುಗಳು ಯಾರು, ಇನ್ನೂ ಏನೇನು ವಿಷಯಗಳು ಪಡೆಯಲು ಸಾಧ್ಯವೋ ಅವೆಲ್ಲ ಬೇಕು. ಮಿಸ್ಟರ್ ಶಂಕರ್, ನಾವೊಬ್ಬ ವ್ಯಕ್ತಿಯ ಬಗ್ಗೆ ಮಾಹಿತಿ ಸಂಗ್ರಹಿಸಬೇಕೆಂದರೆ ಅದರ ಕಾರಣ ಸಮರ್ಥನೀಯವಾಗಿರಬೇಕು. ಆ ವ್ಯಕ್ತಿಯಿಂದ ನಿಮಗೆ ಯಾವುದೇ ರೀತಿಯ ತೊಂದರೆ ಇದೆಯೆಂದು ನಮಗೆ ಮನವರಿಕೆಯಾದರೆ ಮಾತ್ರ
ನಾವು ಅಂತಹ ಕೆಲಸಕ್ಕೆ ಒಪ್ಪುತ್ತೇವೆ. ಇಲ್ಲದಿದ್ದರೆ ಇನ್ನೊಬ್ಬರ ವೈಯಕ್ತಿಕ ಸ್ವಾತಂತ್ರ್ಯ ಹರಣಕ್ಕೆ ನಾವು ಪ್ರಯತ್ನಿಸುವುದಿಲ್ಲ. ಏಕೆಂದರೆ ಆ ವ್ಯಕ್ತಿಯಿಂದ ನಂತರ ನಮಗೆ ತೊಂದರೆಯಾಗಬಾರದಲ್ಲವೇ? ಮೊದಲು ಆ ವ್ಯಕ್ತಿ ಯಾರು, ಆ ವ್ಯಕ್ತಿಗೂ ನಿಮಗೂ ಏನು ಸಂಬಂಧ, ಹಾಗೂ ಆ ವ್ಯಕ್ತಿಯಿಂದ ನಿಮಗೆ ಇರುವ ಬಾಧಕವೇನು? ಸೂಟುದಾರಿ ತನ್ನ ವ್ಯವಹಾರ ನೀತಿಯ ಬಗ್ಗೆ ಹೆಮ್ಮೆಯಿಂದ ಶಂಕರನನ್ನು ಪ್ರಶ್ನಿಸಿದ್ದ. ಮಿಸ್ಟರ್ ಚರಣ್, ನಾನು ಕೇಳಿದ ಮಾಹಿತಿ ಯಾವ ದುರುದ್ದೇಶದಿಂದಲೂ ಅಲ್ಲ. ನಾನು ಕೇಳುತ್ತಿರುವ ಮಾಹಿತಿ ನನ್ನ ಸ್ವಂತ ಚಿಕ್ಕಪ್ಪನ ಬಗ್ಗೆ. ಆತನ ಹೆಸರು ಶಂಭು. 20 ವರ್ಷಗಳ ಹಿಂದೆ ಓಡಿ ಹೋದ ಈತನೊಬ್ಬ ಕ್ರಿಮಿನಲ್. ಅಪರಾಧಗಳಿಗೆ ಯಾವ ಆಧಾರಗಳೂ ಸಿಗದೆ ಪೊಲೀಸರ ಕೈಯಿಂದ ತಪ್ಪಿಸಿಕೊಂಡಿರುವ ಯಶಸ್ವಿ ಕ್ರಿಮಿನಲ್. ಈತನ ಬಗ್ಗೆ ನನಗೆ ಮಾಹಿತಿ ಬೇಕು. ನಿಮ್ಮಿಂದ ಆಗದಿದ್ದರೆ ಹೇಳಿ, ನನ್ನ ದಾರಿ ನಾನು ಹಿಡಿಯುತ್ತೇನೆ. ಶಂಕರನ ಹೆದರಿಕೆಗೆ ಮಣಿದಿದ್ದ ಚರಣ್, ಎಸ್ ಮಿಸ್ಟರ್ ಶಂಕರ್, ನಿಮ್ಮ ಕೆಲಸ ಮಾಡುತ್ತೇವೆ. ಆ ವ್ಯಕ್ತಿ ಈಗ ಎಲ್ಲಿದ್ದಾರೆ? ಇಷ್ಟು ದಿನ ಎಲ್ಲಿದ್ದರು? ಅಲ್ಲದೆ ಇನ್ಯಾವುದೇ ವಿವರ ಇದ್ದರೆ ಹೇಳಿ. 20 ವರ್ಷದ ಕಥೆ ಕೆದಕಿ ಮಾಹಿತಿ ಸಂಗ್ರಹಿಸಬೇಕಾಗಿದೆ. ಈ ಕೆಲಸಕ್ಕೆ ನಮ್ಮ ಬೆಲೆ 50,000. ಅಲ್ಲದೆ ಇದಕ್ಕಾಗಿ ತಗಲುವ ಖರ್ಚೆಲ್ಲ ಬೇರೆಯಾಗಿ ಕೊಡಬೇಕು. ಒಪ್ಪಿದರೆ ಮುಂಗಡ 20,000 ಕೊಡಿ. ಮಧ್ಯೆ ಖರ್ಚಿಗಾಗಿ ಇನ್ನಷ್ಟು ಕೊಡಬೇಕಾಗುತ್ತದೆ. ಇಲ್ಲವಾದರೆ ಗುಡ್ ಬೈ ಹೇಳಿ. ಸೂಟುಧಾರಿಯ ಖಡಾಖಂಡಿತವಾದ ವ್ಯಾಪಾರಕ್ಕೆ ಶಂಕರ ಮೆಚ್ಚಿದ್ದ. ಪುಟ್ಟ ಚರ್ಮದ ಚೀಲದಿಂದ ಚೆಕ್ ಪುಸ್ತಕವನ್ನು ತೆಗೆದು 20,000ಕ್ಕೆ ಚೆಕ್ ಬರೆದು ಸೂಟುದಾರಿಯತ್ತ ಮೇಜಿನ ಮೇಲಿಡುತ್ತಾ ನುಡಿದಿದ್ದ. ವೆಲ್ ಮಿಸ್ಟರ್ ಚರಣ್, ಒಪ್ಪಿಗೆ ಇದೆ. ಆ ವ್ಯಕ್ತಿ ಈಗ ಹೋಟೆಲ್ ಗ್ರೇಟ್ ಡ್ರೀಮ್ ಲ್ಯಾಂಡ್ ನ ರೂಮ್ ನಂಬರ್ 208ರಲ್ಲಿದ್ದಾನೆ. ಬೆಂಗಳೂರಿಗೆ ಬರಬಹುದೆಂದು ನಮ್ಮ ಮಹೇಶ್ ಅಂಕಲ್ರ ಕಾಗದ ಬರೆದ ಮೇಲೆ 2 ವಾರದ ಹಿಂದೆ ಇಲ್ಲಿಗೆ ಬಂದಿದ್ದಾನೆ. ಇಷ್ಟಲ್ಲದೆ ಬೇರೆ ಯಾವ ಮಾಹಿತಿಯೂ ನನ್ನಲ್ಲಿಲ್ಲ. ಕೆಲಸ ಎಲ್ಲಿಂದ ಹೇಗೆ ಪ್ರಾರಂಭಿಸಬೇಕೆಂಬುದು ನಿಮಗೆ ಸೇರಿದ್ದು. ಆದಷ್ಟು ಬೇಗ ನಿಮ್ಮ ವರದಿ ನನ್ನ ಕೈ ಸೇರಬೇಕು ಅಷ್ಟೇ. ಗುಡ್ ಲಕ್ ಎಂದು ಹೇಳಿ ಎದ್ದು ಹೊರಟೇ ಬಿಟ್ಟ ಶಂಕರ. ಯಾವ ಮಾತಿಗೂ ಅವಕಾಶವಿಲ್ಲದೆ ಎದ್ದು ಹೊರಟು ಹೋದ ಶಂಕರನ ಕಡೆಗೊಮ್ಮೆ ನೋಡಿ, ಅವನು ಕೊಟ್ಟ ಚೆಕ್ಕಿನ ಕಡೆಗೇ ನೋಡುತ್ತಾ ಕುಳಿತ ಚರಣ್ಗೆ ಕಾರ್ಯ ಎಲ್ಲಿಂದ ಪ್ರಾರಂಭಿಸಬೇಕೆಂದು ತಿಳಿಯದೆ ಸುಮ್ಮನೆ ಕುಳಿತ. ಕೋಟಿ ಕೋಟಿ ಜನಸಂಖ್ಯೆ ಇರುವ ಇಂಥ ದೊಡ್ಡ ದೇಶದಲ್ಲಿ ಶಂಭುವೆಂಬ ಒಬ್ಬ ಸಾಮಾನ್ಯ ವ್ಯಕ್ತಿ 20 ವರ್ಷಗಳ ಕಾಲ ಎಲ್ಲಿದ್ದ, ಏನು ಮಾಡುತ್ತಿದ್ದ, ಅವನ ಮಿತ್ರರು ಯಾರು, ಶತ್ರುಗಳು ಯಾರು, ಇವೆಲ್ಲ ವಿಷಯಗಳು ಪತ್ತೆ ಹಚ್ಚುವುದಾದರೂ ಹೇಗೆ? ಸೂಟುದಾರಿ ತಲೆ ಕೆರೆದುಕೊಂಡ. ದೊಡ್ಡ ಮೊತ್ತದ ದಕ್ಷಿಣೆಗೆ ಕ್ಷಣವೂ ಯೋಚಿಸದೆ ಒಪ್ಪಿಕೊಂಡಿದ್ದ ಇಂಥ ದೊಡ್ಡ ಗಿರಾಕಿಯನ್ನು ಬಿಡಬಾರದು. ಆದರೆ ಕಾರ್ಯ ಎಲ್ಲಿಂದ ಪ್ರಾರಂಭಿಸುವುದು? ಕ್ಷಣ ಮಾತ್ರದಲ್ಲಿ ಹೊಳೆದಿತ್ತು ದಾರಿ. ಶಂಭು ಬರೆದ ಪತ್ರ, ಅದಕ್ಕೆ ಬರೆದ ಮಹೇಶ್ ಅಂಕಲ್ರ ಉತ್ತರ, ಇವುಗಳಲ್ಲಿ ಶಂಭುವಿನ ಹಳೆಯ ವಿಳಾಸ ಇರಲೇಬೇಕು. ಅದನ್ನೇ ಹಿಡಿದು ಹೊರಟರೆ ತನ್ನ ಕೆಲಸ ಆಗಲೇಬೇಕು. ಅಂದರೆ ತನ್ನ ಕಾರ್ಯ ಹೋಟೆಲ್ ಗ್ರೇಟ್ ಡ್ರೀಮ್ ಲ್ಯಾಂಡ್ನಿಂದಲೇ ಪ್ರಾರಂಭ. ಸೂಟುದಾರಿ ಹಸನ್ಮುಖಿಯಾಗಿ ಹೊರಟ ಮನೆಯ ಕಡೆ ಊಟ ಮಾಡಲೆಂದು. ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮನವಿ. ಧನ್ಯವಾದಗಳು.